ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಹೊಸದಾಗಿ ಮುಖ್ಯಮಂತ್ರಿ ಆಗಿರೋ ಡಿ.ಕೆ. ಶಿವಕುಮಾರ್ ಸರ್ 10 ರೂಪಾಯಿ ಲಂಚ ಕೊಡ್ಬೇಡ್ರಿ ಅಂತ ಹೇಳ್ತಾವ್ರೆ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಲಂಚ ಇಸ್ಕೊಳ್ಳೋದು ಕಡಿಮೆನೇ ಆಗ್ತಾ ಇಲ್ಲ. ಹೋಗ್ಲಿ, ಮಾತಾಡೋಣ ಅದ್ರ ಬಗ್ಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಮಾತಾಡಿದ್ದಾರೆ ಅವ್ರು ಇವತ್ತು ಯಾರು ಅಡ್ರೆಸ್ಗಿಲ್ಲ, ಬದುಕೇ ಇಲ್ಲ. ಇನ್ನ ನಾವೇನಾದ್ರು ಕಂಟೆಂಟ್ ಮಾಡೋಣ ಅಂತ ಬಂದು ಸ್ವಲ್ಪ ಏನಾದ್ರು ವಿಡಿಯೋ ಮಾಡಿದ್ರೆ ಕಮೆಂಟ್ಗಳು ಆಗ್ತೀಯ. ಮಾಡ್ರಿ, ನೀವು ನಿಮ್ಮ ಹತ್ರನೂ ಮೊಬೈಲ್ ಇತ್ತಾನೆ, ಮಾಡ್ರಿ. ನಿಮ್ಮನ್ನ ಯಾರಾದ್ರೂ ತಡೆದವ್ರ, ಹಿಡ್ಕೊಂಡವ್ರ? ಮಾಡ್ರಿ, ಯಾಕೆ ಗಡ್ಸಿಲ್ವಾ? ನಾನು ಮಾತಾಡಿದ್ದೀನಿ ತುಂಬ ಸಾರಿ, ಎಷ್ಟೋ ಜನ ರಿಪ್ಲೈ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ಬೇರೆಯವರು, ಪರ್ಸ್ನಲ್ ಆಗಿ ನನಗೆ ಗೊತ್ತೇ ಇರಲ್ಲ. ಅವರು ಮಾಡಬೇಡ ಗುರು ಈ ಥರ ವಿಡಿಯೋ, ಯಾರಾದರೂ ನೋಡ್ಬಿಟ್ರೆ ಪೊಲಿಟಿಷಿಯನ್ಸು ನಿನ್ನ ಕತೆ ನೆಟ್ಗಿರಲ್ಲ ಅಂತಾರೆ. ನಾನು ಏನು ಮಾಡೋಣ? ನಿಮ್ಮ ಹತ್ರನೂ ಮೊಬೈಲ್ ಐತಾನೆ, ತೆಗೆದು ಮಾಡಿ. ಬೇರೆಯವ್ರಿಗೆ ಹೇಳೋದ್ಕಿಂತ ನೀವು ಮಾಡಿ, ಸುಲಭ ಆಗುತ್ತೆ. ಏನಂತೀರಾ? ಮೊದಲೆಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು ದೇಶಕ್ಕೆ ಏನಾದ್ರು ಸಾಧನೆ ಮಾಡಿದ್ರೆ ನೆನೆಸ್ಕೊಳ್ಳೋರು, ಈಗ ಗುಂಡಿಗೆ ಹಾಕ್ತಾರೆ. ನೀವು ಒಂದ್ಸಲ ಈ ಫೀಲ್ಡಿಗೆ ಬರ್ರಿ, ಗೊತ್ತಾಗುತ್ತೆ ನಿಮ್ಗೂ. ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು.